ಜುಲೈ 24ಗೆ ಬುಕ್ ಮಾಡಿಬಿಟ್ಟಿದ್ದೀನಿ. ನಮ್ಮ ಮಮ್ಮಿ ಥರ ಕಾಣ್ತೀನ. ಹೆಂಗೆ ಒದ್ದಾಡ್ತಿದ್ದೀವಿ. ಎಲ್ಲಿ ಹೋಗ್ತಿದ್ದೀವಿ ಅಂತಂದರೆ ವೆಕೇಶನ್. ನಾವು ಹೋಗ್ತಾ ಇರೋ ರಾಜಾ ಸೀಟ್ ಸ್ಪೆಷಾಲಿಟಿ ಏನು ಅಂದರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಇವತ್ತು ನಾನು ಮತ್ತು ನನ್ನ ಗುಂಡುಲು ಎಲ್ಲಿ ಹೋಗ್ತಿದ್ದೀವಿ? ಗುಂಡು ಎಲ್ಲಿ ಹೋಗ್ತಿದ್ದೀವಿ? ಅಮಲು ಎಲ್ಲಿ ಹೋಗ್ತಿದ್ದೀವಿ? ಸೊ ನಾವೆಲ್ಲಿ ಹೋಗ್ತಿದ್ದೀವಿ ಅಂತಂದರೆ ವೆಕೇಶನ್. ದಿಸ್ ಈಸ್ ವೆಕೇಶನ್ ಟೈಮ್. ಸೊ ನಾನು ಗುಂಡುಲು ಎಲ್ಲರೂ ಕೂರ್ಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಇವಾಗೆಲ್ಲ ಕಾರಲ್ಲಿ ಡಂಪ್ ಮಾಡ್ತಾ ಇದ್ದೀವಿ ಸೂಟ್ ಕೇಸು ಅದೆಲ್ಲ. ಗುಂಡು ಗುಂಡುಮ್ಮ ಯಾರ್ಯಾರು ಹೋಗ್ತಿದ್ದೀವಿ, ಯಾವ್ಯಾವೆಲ್ಲ ಪ್ಲೇಸ್ಗೆ ಹೋಗ್ತಿದ್ದೀವಿ ಅಂತ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಿಮಗೆ ತಿಳಿಸ್ತೀನಿ. ಸ್ಟೇ ಟ್ಯೂನ್ಡ್. ಕಾಡಿಗೆ ಪೂಜೆ ಮಾಡಿಸ್ಕೊಂಡು ಹೋಗೋದು. ಹಲೋ, ಫೈನಲಿ ನೋಡಿ ಹೆಂಗೆ ಕೂತ್ಕೊಂಡಿದ್ದಾರೆ ಎಲ್ಲರೂ. ಸೊ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಜರ್ನಿಯಲ್ಲಿ ಹೋಗ್ತಾ ಇರೋದು ನಾನು, ನನ್ನ ಮಗ, ನಮ್ಮ ತಂಗಿ, ನಮ್ಮಮ್ಮ, ಹಾಗೆ ವಿನೋದ್. ಎಲ್ಲರೂ ಹೊರಟಿದ್ದೀವಿ. ನನ್ನ ಮಗ ಅನ್ನಲ್ಲ. ಸೊ ಇವಾಗ ಎಲ್ಲರೂ ಹೋಗ್ತಾ ಇದ್ದೀವಿ. ಐ ಥಿಂಕ್ ತುಂಬ ವರ್ಷಗಳಾದಮೇಲೆ ಇದು ಟ್ರಿಪ್ ಅನಿಸುತ್ತೆ. ಲಾಸ್ಟ್ ಟ್ರಿಪ್ ಯಾವಾಗ ಮಮ್ಮಿ ನಾವು ಎಷ್ಟು ಜನ ಹೋಗಿದ್ದೆ? ದಾಂಡೇಲಿ. 1 ವರ್ಷ 2 ವರ್ಷ ಆಯ್ತು ಅನ್ಸುತ್ತೆ. ಆಲ್ಮೋಸ್ಟ್ 2 ವರ್ಷದ ಮೇಲೇನೆ ಆಯಿತು. ತುಂಬ ದಿನಗಳಾದ್ಮೇಲೆ ಹೋಗ್ತಾ ಇದ್ದೀವಿ. ಹೇಗಿರುತ್ತೆ ಏನು ಅಂತ. ನಾನು ಆಲ್ರೆಡಿ ಹೋಟೆಲ್ ಅದೆಲ್ಲ ಬುಕ್ ಮಾಡಿದ್ದೀನಿ. ಸೊ ಕಾರಲ್ಲಿ ಹೋಗ್ತಿರೋದ್ರಿಂದ ಸೊ ಜರ್ನಿದು ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಗುಂಡಲು ಫುಲ್ ಖುಷಿ ಖುಷಿ ಖುಷಿ. ಚಿನ್ನಮ್ಮ ಇಲ್ಲೆಲ್ಲ ಮುಂದೆ ಚಿನಿ ಲೆಫ್ಟ್. ಓಕೆ, ನಾನು ಇವಾಗ ಸ್ವಲ್ಪ ಅವ್ರಿಗೆ ರೂಟ್ ಹೇಳ್ಬೇಕು. ಮತ್ತೆ ಕಿಲೋಮೀಟರ್ಸ್. ಅಮ್ಮ ಅಲ್ಲಿಗೆ ಬ್ರೇಕ್ಫಾಸ್ಟ್ ತಿನ್ನಕ್ ಬಂದಿರಿ? ಅಲ್ಲಿ ಉಡುಪಿ ಹೋಟೆಲ್ ಬ್ರೇಕ್ಫಾಸ್ಟ್. ಕಾರ್ ಎಷ್ಟು ಕಾರ್ ನೋಡಕತ್ತಾರೆ. ಉಡುಪಿ ಹೋಟೆಲ್. ಅಮ್ಮ ನಿದ್ದೆ ಬಂದ ನಮ್ಮ ಖುಷಿಗೆ ನಿದ್ದೆ ಬಂತು. ಇವಾಗ ಬ್ರೇಕ್ಫಾಸ್ಟ್. ಗುಂಡು ನಾನು ಬ್ರೇಕ್ಫಾಸ್ಟ್. ಪೊಂಗಲ್. ನಮ್ಮ ತಂಗಿ ಮಸಾಲ ದೋಸೆ. ಆಲ್ರೆಡಿ ಬ್ಯಾಟಿಂಗ್ ಶುರು. ನಮ್ಮ ಗುಂಡಲು ಪೊಂಗಲ್. ಸೊ ಇವರು ಪೂರಿ ಅಲ್ಲಲ್ಲ ಸೆಟ್ ದೋಸೆ ಆರ್ಡರ್ ಮಾಡಿದ್ದಾರೆ. ನಾನು ಪೂರಿ ಆರ್ಡರ್ ಮಾಡಿದ್ದೇನೆ. ಬೇಡ ಚಾ. ಮುಟ್ಬಾರ್ದು, ಬಿಸಿ ಐತೆ ಕಾಣ್ತಾರೆ. ಯಾವ ಹೋಟೆಲ್ಲು ತುಂಬ ಬಿಸಿಲು. ಇವಾಗ ನಾವು ಮಡಿಕೇರಿ ಎಂಟ್ರಿ ಆಗ್ತಾ ಇದ್ದೀವಿ. ಆಲ್ಮೋಸ್ಟ್ ಇನ್ನೇನು 20 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಸೊ ಎಂಟ್ರಿ ಆಗ್ತಾ ಇದ್ದಂಗೆ ಅದೊಂದು ರೂಟು, ಅದೊಂದು ಗ್ರೀನರಿನೇ ಚೇಂಜ್ ಆಗೋಯಿತು. ತುಂಬ ಚೆನ್ನಾಗಿತ್ತು. ಹಾಗಾಗಿ ವಿಂಡೋಸ್ ಎಲ್ಲ ಓಪನ್ ಮಾಡಿಬಿಟ್ಟಿದ್ವಿ. ಬಿಕಾಸ್ ಒಳಗಡೆ ಎ ಸಿಯಲ್ಲಿ ಕೂತ್ಕೊಂಡು ಬಂದು ಸಾಕಾಗ್ಬಿಟ್ಟಿತ್ತು. ಆ ಸ್ಮೆಲ್, ಆ ಒಂದು ತಂಪು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಜರ್ನಿ ಮಾತ್ರ ತುಂಬ ಸ್ಮೂತಾಗಿ ಹೋಯಿತು. ಬಟ್ ಲೇಟಾಗಿಯೇ ಬಂದಿತ್ತು, ಪಾಪು ಇತ್ತು ಅಂತ. ನಾನು ಬುಕ್ ಮಾಡಿದ್ದು ವುಡ್ ಸ್ಟಾಕ್ ರೆಸಾರ್ಟ್ ಅಂತ. ನನಗೆ
ನೋಡಿದ ತಕ್ಷಣವೇ ಗೊತ್ತಾಯಿತು ಚೆನ್ನಾಗಿದೆ ಆಲ್ಮೋಸ್ಟ್ ಅಂತ. ತುಂಬ ಕ್ಲೀನಾಗಿತ್ತು, ಹಾಗೆ ತುಂಬ ಪ್ರಶಾಂತವಾಗಿ ಒಂದು ದೊಡ್ಡದಾಗಿತ್ತು, ತುಂಬ ಸ್ಪೇಷಿಯಸ್ ಕೂಡ ಇದೆ. ಇವಾಗ ಹೋಗ್ಬಿಟ್ಟು ಎಂಟ್ರಿ ಮಾಡಿಸ್ಬಿಟ್ಟು ಚೆಕ್ ಆಗಬೇಕು. ಇವಾಗ ನಾವು ರೆಸಾರ್ಟಲ್ಲಿದ್ದೀವಿ. ಸಖತ್ತಾಯ್ತು. ನಾವು ಬಂದಾಗ ಸಖತ್ತಾಗಿ ಮಳೆ ಬರ್ತಾ ಇದೆ, ಖುಷಿ ಆಯ್ತು. ಡ್ರಿಸ್ಲಿಂಗ್ ಆಗ್ತಾ ಇದೆ, ಬಿಸಿಲಿಂದ ಸ್ವಲ್ಪ ತಂಪು ಕ್ಲೈಮೇಟಿಗೆ ಬಂದಿವಿ. ಆಮೇಲೆ ಇನ್ನೊಂದು ಸೈಕ್ ಏನಪ್ಪ ಅಂತಂದರೆ, ನಾನು ಇವತ್ತಿನ ಏಪ್ರಿಲ್ 24ಗೆ ಬುಕ್ ಮಾಡಬೇಕಾಗಿರೋ ಟಿಕೆಟ್ನ ಜುಲೈ 24ಗೆ ಬುಕ್ ಮಾಡಿಬಿಟ್ಟಿದ್ದೀನಿ. ಸೊ ಅವರು ಮೇಡಮ್ ನಿಮ್ಮದು ಯಾವುದೋ ಬುಕ್ಕಿಂಗ್ ಇಲ್ಲ ಅಂತ ಅಂದ್ಬಿಟ್ರು. ನನಗೆ ಒಂದೇ ಸರ್ತಿ ಡಮ್ಮು. ಆಮೇಲೆ ನೋಡ್ತೀನಿ 24 ಜುಲೈ. ಹೆಂಗೋ ರಿಕ್ವೆಸ್ಟ್ ಮಾಡಿ ಡಿಲಕ್ಸ್ ರೂಮ್ ಇರೋದು ಒಳ್ಳೆ ರೇಟ್ಗೆ, ಸಖತ್ತಾಗಿರೋ ರೇಟಿಗೆ ವಿಲ್ಲಾ ಸಿಕ್ತು ನಮಗೆ. ಆ್ಯಕ್ಚುಲಿ ಚೆನ್ನಾಗಿ ರೇಟಿಗೆ ಸಿಕ್ತು, ಆ್ಯಂಡ್ ವಿತ್ ಇನ್ಕ್ಲೂಡಿಂಗ್ ಡಿನ್ನರ್, ಲಂಚ್ ಆ್ಯಂಡ್ ಆಲ್. ಬಟ್ ರೆಸಾರ್ಟ್ ಆ್ಯಸ್ ಆಫ್ ನಾವು ಎಂಟ್ರಿಯಲ್ಲೇ ಇರೋದು, ನಾವು ಇನ್ನು ಊಟ ಮುಗಿಸ್ಕೊಂಡು ಒಳಗೆ ಹೋಗೋಣ ಅಂತ. ಸಖತ್ತಾಗಿದೆ ನೋಡಿ. ಇವಾಗ ಇದು ಜಸ್ಟ್ ಎಂಟ್ರಿ ಮಾತ್ರ, ತುಂಬ ಗ್ರೀನರಿ, ತುಂಬ ಚೆನ್ನಾಗಿದೆ. ಓಕೆ ಬನ್ನಿ ಇವಾಗ ಊಟ ಮುಗಿಸ್ಕೊಂಡ್ಬಿಡೋಣ ಬೇಗ ಬೇಗ. ಸೊ ಆಮೇಲೆ ಏನಾದರೂ ಇವಳು ಫುಲ್ ಖುಷಿಯಾಗ್ಬಿಟ್ಟು, ಇವಳು ಮಮ್ಮಿ ಅನ್ನೋದೇ ಮರ್ತು ಬಿಟ್ಟಿದ್ದಾರೆ. ನಮ್ಮ ಮಮ್ಮಿ ಥರ ಕಾಣ್ತೀನ, ನಮ್ಮ ಮಮ್ಮಿ ಥರ ಕಾಣ್ತೀನ ಫ್ರೆಂಡ್ಸ್ ಹೇಳಿ. ಸಂತೂರ್ ಮಮ್ಮಿ ವಿಡಿಯೋ ರೀಲ್ ಮಾಡಿಸ್ರಿ. ಸಂತೂರ್ ಮಮ್ಮಿ, ಮಮ್ಮಿ ಮಾಡ್ಬೇಕು. ಸಂತೂರ್ ಮಮ್ಮಿ. ತುಂಬ ಹಸುವಾಗಿದೆ, ಊಟ ಮಾಡೋಣ ಈಗ. ಬೇಗ ಬೇಗ ಊಟ ಮುಗಿಸ್ಕೊಂಡ್ಬಿಡೋಣ. ನಮ್ಮಮ್ಮ ಜಾನ್ಗೆ ಏನಾದರೂ ತಿನ್ಸೋಣ. ಸ್ವಲ್ಪ ಬುಬ್ಬುಲ್ಲು ಗುಂಡು ಬುಲ್ಲು ಅವನನ್ನ ಲಾಕ್ ಮಾಡಕತ್ತಾರ. ಇನ್ನು ಹೆಂಗಿತ್ತು? ಸೈಕ್ ಆಗಿತ್ತಲ್ಲ, ಸೀರಿಯಸ್ಲಿ ಭಯ ಆಯ್ತಿಲ್ಲ ನಿಂಗೆ? ನಿಜ ಹೇಳ, ಭಯ ಆಯ್ತು, ಆಮೇಲೆ ಖುಷಿ ಆಯ್ತು. ಇವಾಗ ಮಮ್ಮಿ ನೀನು ಅಡ್ಜಸ್ಟ್ ಮಾಡ್ಕೋಬೇಕಲ್ಲ, ಅದು ಹೆಂಗಿತ್ತು ಒಂದೇ ಬೆಡ್ ಮೇಲೆ? ಇಲ್ಲ ಬೇಕಿದ್ರೆ ಅಲ್ಲೊಂದು ಸೋಫಾ ಇರುತ್ತೆ, ನೀನು ಸೋಫಾ ಮೇಲೆ ಮಕ್ಕೊಂಬಿಡು. ಏಯ್ ಅಷ್ಟು ರೊಕ್ಕ ಖರ್ಚು ಮಾಡಿ ಯಾಕೆ? ಎಷ್ಟು ರಿಕ್ವೆಸ್ಟ್ ಮಾಡಿದೆ ಗೊತ್ತಾ ಮಮ್ಮಿ ನಾನು? ಅಮ್ಮ ಅಯ್ಯೋ ಅಯ್ಯೋ ಖುಷಿ ಮಮ್ಮ, ಥ್ಯಾಂಕ್ ಯು ಮಮ್ಮ. ಎದು ಮಗು ಟೈಟ್ ಮಾಡ್ಬೇಕಂತ. ಬೇಗ ಬೇಗ ಮೊಮ್ಮತ್ತಿನ ನಮ್ಮ ಅಮ್ಮ. ಇವಾಗ ನಾವು ಬುಕ್ ಮಾಡಿರೋದು ವಿಲ್ಲಾ ರೂಮ್. ಹೇಗಿದೆ ಅಂತ ತೋರಿಸ್ತೀನಿ. ನಾವು ಉಲ್ಟಾ ಬಂದ್ವಿ. ಸ್ಟಡಿ ಸ್ಯಾಂಡಲ್ವುಡ್, ಇದು ಸ್ಯಾಂಡಲ್ವುಡ್, ಅದು ರೋಸ್ ವುಡ್. ಎಂಟ್ರೆನ್ಸ್ ಇದು ನಮ್ಮ ರೂಮ್. ಓಪನ್ ಮಾಡೋಣ. ಓಕೆ ಡನ್, ಓಪನ್. ಸರಿ, ಹಾಂ ಬಂದೆ. ಫುಲ್ ಇದು ಜೂಮ್ ಔಟ್ ಮಾಡಿದೆ. ವಾವ್, ಮೇಲ್ಗಡೆನೇ ಆಯ್ತಾ? ವಾ ಸೂಪರ್, ಮಸ್ತ್ ಐತಲ್ಲ. ನಮ್ಮ ಗಂಡಿಗೂ ಹೇಳಿದ್ಬಿಡ್ತೀನಿ, ಏನು ಬೇಕಾದ್ರೆ ಮಾಡು. ಮೇಲೆ ಒಂದು ತೋರಿಸ್ಬರಲ್ಲ, ಹೋಗಿ ಮೇಲೆ. ಅವ್ನು ಬರ್ತಾನೆ ಈಗ, ಮಮ್ಮಿ ಫೋನ್ ಆಗದ, ಕರ್ಕೊಂಡು ಹೋಗ್ಬೇಕು ನೀನು ಅವನ್ನ. ಮಮ್ಮ ಅವ್ನು ಬರ್ತಾನ ಪ್ರಿಯಕ್ಕ. ಮಮ್ಮಿ 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 ಇಸ್ಕೋ, ಮಮ್ಮಿ ಇಸ್ಕೋ. ಬರ್ತಾರೆ ಅವರು, ಬರ್ತಾರೆ ಬಿಡಿಲ್ಲಿ. ಹಾಂ ಮಮ್ಮಿ ಮಮ್ಮಿ ಅದೆತ್ಕೋ. ನಡಿ. ಕೆಳಗಡೆ ಒಂದು ಕಿಂಗ್ ರೂಮ್ ಇದೆ. ಸೂಪ್ ಬೆಡ್ ಇದೆ. ಈ ಥರ ವ್ಯೂ.
ವಾವ್ ಮಸ್ತ್ ಐತಲ್ಲ ಹಿಂಗಿದೆ. ಏನ್ ಮಾಡ್ತಿದ್ದೀರಾ ಬಾಸ್? ಸಿಕ್ಕ 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 ಎಷ್ಟು ಖುಷಿ ಆಗ್ಬಿಟ್ಟಿದ್ದಾನೆ, ಫುಲ್ ಖುಷಿ ಖುಷಿ. ಚಡ್ಡಿ ಇಲ್ಲಲ್ಲ, ಈ ಚಡ್ಡಿ ಹಾಕೋ. ಅಮ್ಮೋ ಅಮ್ಮೋ ಹೆಂಗ ಒದ್ದಾಡ್ತಿದ್ದೀನಿ. ಇವಾಗ ನಾವು ಹೊರಟಿರೋದು ರಾಜಾ ಸೀಟ್ ಅಂತ. ಅದೇನಕ್ಕೆ ರಾಜಾ ಸೀಟ್ ಅಂತ ಹೆಸರು ಬಂತು ಏನೋ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ರಾಜಾ ಸೀಟ್ ಹೋಗ್ತಾ ಇದೀವಿ ಇವಾಗ. ಇಲ್ಲಿ ನಮ್ಮ ರೆಸಾರ್ಟ್ ಇಂದ ಅದು ಬಂದ್ಬಿಟ್ಟು ಒಂದು 3 ಕಿಲೋಮೀಟರ್ಸ್ ಏನೋ ಇದೆ, ಒಂದು 11 ಮಿನಿಟ್ಸ್ ಅಷ್ಟೇ. ಸೊ ಸನ್ಸೆಟ್ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಇಷ್ಟೊತ್ತು ಕ್ಲೌಡಿ ಆಗಿತ್ತು, ಸನ್ಸೆಟ್ ನೋಡೋಕ್ಕಾಗುತ್ತೋ ಇಲ್ವೋ ಅಂತ ಅನ್ಕೋತಾ ಇದ್ವಿ. ಬಟ್ ನಾವು ಹೋಗ್ತಾ ಇದ್ದೀವಿ ಅಂದ ತಕ್ಷಣ ನಮಗೆ ನೇಚರ್ ಎಷ್ಟೊಂದು ಸಪೋರ್ಟ್ ಮಾಡ್ತಿದೆ ಅಂದರೆ, ಓಕೆ ನೀವು ಅಷ್ಟು ದೂರದಿಂದ ಬಂದ್ಬಿಟ್ಟು ಹೋಗ್ತಾ ಇದ್ದೀರಾ. ಸೊ ಹಾಗಾಗಿ ಸೂರ್ಯ ಹೊರಗಡೆ ಬಂದಿದ್ದಾನೆ. ಚಪ್ಪಾಳೆ ನೋಡಿ ಎಷ್ಟು ಚೆನ್ನಾಗಿ ನನಗೆ ಸನ್ಕಿಸ್ ಮಾಡ್ತಾ ಇದೆ. ಚಂದ ಅಲ್ವಾ? ಈ ಕಡೆ ಸ್ವಲ್ಪ ಫೋಟೋ ಶೂಟ್ಸ್ ಅದೆಲ್ಲ ಆಯಿತು. ಇವಾಗ ನಾವು ಹೋಗ್ತಾ ಇರೋ ರಾಜಾ ಸೀಟ್ ಸ್ಪೆಷಾಲಿಟಿ ಏನು ಅಂದರೆ, 17th 18th ಸೆಂಚುರಿಯಲ್ಲಿ ಕೊಡಗು ರಾಜರು ಅಂತ ಏನಿದ್ರು, ಅವರು ತಮ್ಮ ಕ್ವೀನ್ಸ್ ಜೊತೆಗೆ ಸನ್ಸೆಟ್ ನೋಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಕ್ಕೆ ಅಂತ ಮಾಡಿದಂಥ ಪ್ಲೇಸ್ ಅಂತ ಇದು. ಸೊ ಅದು ಇವಾಗ ಫೇಮಸ್ ಟೂರಿಸ್ಟ್ ಸ್ಪಾಟ್ ಆಗಿಬಿಟ್ಟಿದೆ. ಬಟ್ ಅವಾಗಿನ ರಾಜರು ಏನಿದ್ರು ಅವಾಗ ಅವ್ರಿಗೆ ಸ್ವಲ್ಪ ವಿಶ್ರಾಂತಿ ತಗೊಳ್ಳೋದಕ್ಕೆ ಅಥವಾ ಅವರ ರಾಣಿಯರ ಜೊತೆಗೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಮಾಡಿದಂತಹ ಒಂದು ಪ್ಲೇಸ್ ಇದು. ಸೊ ಹಾಗಾಗಿ ಅದಕ್ಕೆ ರಾಜಾ ಸೀಟ್ ಅಂತ ಹೇಳ್ಬಿಟ್ಟು ಹೆಸರು ಬಂದಿದೆ. ಸೊ ನೋಡೋಣ ಬನ್ನಿ ಹೇಗಿದೆ. ಇದು ನಮ್ಮ ರಾಜಾ ಸೀಟ್ಗೆ ಎಂಟ್ರಿ. ಸೊ ಇಲ್ಲೆಲ್ಲ ತುಂಬ ಪ್ಲೇ ಏರಿಯಾಸು, ಜಿಪ್ ಲೈನ್ಸು, ಮಕ್ಕಳಿಗೆ ಆಟ ಆಡೋದಕ್ಕೆ ತುಂಬ ಪಾರ್ಕು ಆ ಥರ ತುಂಬ ಚೆನ್ನಾಗಿದೆ. ವೀಕ್ಷಣಾ ಸ್ಥಳಕ್ಕೆ ದಾರಿ ಹಿಂಗಿದೆ ವಿನೋ. ಹಾಂ You guys. Wow. ಸನ್ಸೆಟ್ ಎಲ್ಲ ಐತೆ. ಹಾಂ ಅಲ್ಲಿ ಹೋಗೋಣ, ಕೆಳಗಲ್ಲಿ ಕುತ್ಕೋಬೋದು. ಗೋವಾ ಗುಂಡಲಲ್ಲಿ ಎಲ್ಲಿ ಕುಂದಿರ್ತಾರೆ ಎಲ್ಲಿ ಕೂಡೋಣ ಬರ್ತೀವಿ. ಐಫೈ ಮಾಡು. ಐಫೈ 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 ಅಮ್ಮ ಕಣ್ಣೋಡಿ. ಸೆಕೆಂಡ್ ಕೊಡ, ಇವ್ರಿಗೆ ಕೊಡ್ತಾನೆ. ಅಯ್ಯೋ ಬೀಳ್ತಾನೆ. ಎಲ್ಲರೂ ಇಲ್ಲಿ ನಿಂತ್ಕೊಂಡಿದ್ದಾರೆ, ಇಲ್ಲೆಲ್ಲರೂ ಕೂತ್ಕೊಂಡಿದ್ದಾರೆ. ಸೂರ್ಯ ಅಲ್ಲೆಲ್ಲೋ ಮೂಲೆಯಲ್ಲಿದ್ದಾನೆ. ಓಕೆ, ಕಾಣಿಸ್ತಿದ್ದಾನೆ ಅಲ್ವಾ ನಿಮಗೆ ಗೊತ್ತಿಲ್ಲ. ಇಲ್ಲಿದ್ದಾನೆ ಆಯ್ತಾ, ಕಾಣಿಸ್ತಿದ್ದಾನ. ಸೊ ಇಲ್ಲಿ ಸೂರ್ಯ ಇದ್ದಾನೆ. ಓಕೆ, ಇವಾಗ ಇಲ್ಲೆಲ್ಲ ನಿಂತ್ಕೊಂಡಿದ್ದಾರೆ. ಇಲ್ಲಿ ಸೂರ್ಯ, ಇಲ್ಲೆಲ್ಲ ನಿಂತ್ಕೊಂಡಿದ್ದಾರೆ. ನಮ್ಮ ಅಮ್ಮನ ಲಾಜಿಕ್ ನೋಡಿ. ಎದಕ್ಕೆ ನಿಂತಾರೆ ಮಮ್ಮಿ? ಇಲ್ಲೇ ಸನ್ಸೆಟ್ ಆಗುತ್ತೆ ನಿಂತಾರೆ. ಬಟ್ ಸೂರ್ಯ ಒಟ್ಟು ಇಲ್ಲಿದ್ದಾನೆ, ಜನ ಎಲ್ಲ ಈ ಕಡೆ ಗೊತ್ತಿಲ್ಲಪ್ಪ. ಏನಿಲ್ಲ, ನಮ್ಮಮ್ಮ ಏನಂದ್ರು ಗೊತ್ತಾ, ಇವಾಗ ಇಲ್ಲಿದ್ದಾನಲ್ಲ ಬರ್ತಾನೆ ತಡಿ, ಇಲ್ಲಿ ಹಿಂಗೆ ಬರ್ತಾನಂತೆ, ಇಲ್ಲಿಂದ ಹಿಂಗೆ ಬರ್ತಾನೆ ತಡಿ. ಇವಾಗ ಅಲ್ಲೇ ಮುಳುಗಿ ಎದ್ದೆ ಹಂಗೆ ಆಲ್ಮೋಸ್ಟ್ ಅಲ್ಲಿ ಮುಳುಗ್ತಾ ಇದ್ದಾನೆ. ಇಲ್ಲ, ಅಲ್ಲಿಂದ ಇಲ್ಲಿಗೆ ಬರ್ತಾನೆ ತಡಿ ಅಂತ ಹೇಳ್ತಿದ್ದಾರೆ. ದೊಡ್ಡವ್ರ ಮಾತು ಕೇಳಬೇಕಲ್ಲ, ಅದಕ್ಕೆ ಕೇಳ್ಕೊಂಡು ಕೂತಿದ್ವಿ. ವೇಟ್ ಆ್ಯಂಡ್ ಸಿ, ವೇಟ್ ಆ್ಯಂಡ್ ಸಿ, ವೇಟ್ ಆ್ಯಂಡ್ ಸಿ. ಅಯಾನ್ಸ್ ಅಮ್ಮ ಚೀ 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 ಚಾಕ್ಲೇಟ್ ಬೇಬಿ ನೋಡು. ಅಷ್ಟು ಇಟ್ಕೊಂಡು ನನ್ನ ಕವರ್ ಮಮ್ಮಿ. ಎಲ್ಲಮ್ಮ
ಇಲ್ಲ ಒಗದ. ಬಾ 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 ಬಾ. ಗುಂಡಿಲ್ ಯಾರದಾರ? ಯಾರದಾರ? ಯಾರ? ಅಯಾಂಶ್ ಮಹಾರಾಜ್ ಕಿ ಜೈ, ಅಯಾಂಶ್ ಮಹಾರಾಜ್ ಕಿ ಜೈ. ಏನ್ ಆಪಲ್ ಇದು? ಊಟಿ ಆಪಲ್ 400 ರೂಪಾಯಿ ಕೆಜಿ ಅಂತೆ. ವಾಟರ್ ಆಪಲ್ ವಾಟರ್ ಆಪಲ್ ಅಂತೆ. ಇವ್ರ ವರ್ಷನ್ ಬಂದ್ಬಿಟ್ಟು ವಾಟರ್ ಆಪಲ್, ಇವ್ರ ವರ್ಷನ್ ಬಂದ್ಬಿಟ್ಟು ಊಟಿ ಆಪಲ್. ಊಟಿ ಆಪಲ್. ಇವ್ರ ಪ್ರಕಾರ ಇದು 400 ರೂಪಾಯಿ. ಮೇ ಬಿ ಅದು ಏನಂತ ಗೊತ್ತಿಲ್ಲ. ಇದು ನಿಮ್ಮ ಪ್ರಕಾರ ಏನು ಆ್ಯಪಲ್ ಅಂತ ಹೇಳಿ. ನಾನು ಆ್ಯಕ್ಚುಲಿ ಯಾವುದೋ ಹೂದ ಗಿಡದಲ್ಲಿ ಕಾಯಿ ನೋಡಿದ್ದೆ ಇದನ್ನು. ಕಾಜು ಭಾಳ ಕಡೆ ಗಮನ ಅಲ್ಲ. ಟಿಕಿ ಚಿಕಿ ಟಿಕಿ ಚಿಕಿ ಚಿಕಿ ಚಿಕಿ. ಅಮ್ಮು ಅಮ್ಮು ಬಾಲ್ ಬಿಡು. ನಾನಂತರೂ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿಯಲ್ಲಪ್ಪ, ನನಗಂತೂ ಇಷ್ಟ ಬಟ್ ಎಲ್ಲ ಹಸಿ ಹಸಿ ಚಳಿ ಇದೆ, ಥಂಡಿ ಥಂಡಿ. ಗುಂಡನ್ ಜೊತೆ ನಾವು ಸ್ವಿಮ್ ಮಾಡಿದ್ವಿ ಸ್ವಿಮ್ಮಿಂಗ್ ಪೂಲಲ್ಲಿ. ಸೊ ಇವತ್ತಿನ ದಿನ ಹೀಗಿತ್ತು. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ಹಾಗೆ ನಾಳಿನ ದಿನ ಹೇಗಿರುತ್ತೆ ಏನು ಅಂತ ನಿಮಗೆ ಮುಂದಿನ ವಿಡಿಯೋಲಿ ತೋರಿಸ್ತೀನಿ. ಆ್ಯಂಡ್ ಇವಾಗ ನಾನು ಆ್ಯಕ್ಚುಲಿ ಇದು ವಿಲ್ಲಾ ರೂಮ್ ಇರೋದ್ರಿಂದ ಸೊ ಮೇಲ್ಗಡೆ ನಾನು ಮಲ್ಕೊಂಡಿದ್ದೀನಿ, ಕೆಳಗಡೆ ನಮ್ಮಿ ಗುಂಡುಲು ಅವ್ರು ಮಲ್ಕೊಂಡಿದ್ದಾರೆ. ಸೊ ಆ ಸೋಫಾ ಬೆಡ್ಡಲ್ಲಿ ವಿನೋದ್ ಅವರು ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಮೇಲೆ ಮಲ್ಕೊಳ್ಳಿ ಅಂತ ಎಷ್ಟೇ ಫೋರ್ಸ್ ಮಾಡಿದ್ರು ಮಲ್ಕೋತಾ ಇಲ್ಲ. ನಾನು ಮೇಲ್ಗಡೆ ಬೇಡ, ಅದು ಅಲ್ಲ ಇಳಿಯಲ್ಲ ಮಧು, ಅಲ್ಲ ಕಾಲು ಇಳಿ. ಇಲ್ಲಿ ನಾನು ಮಲ್ಗಿದ್ದೀನಿ. ಇಲ್ಲಿ ನೋಡಿ ಚೆನ್ನಾಗಿದೆ ಇದು. ಸೊ ಇವಾಗ ಒಳ್ಳೆ ನಿದ್ದೆ ಮಾಡಬೇಕು. ಸೊ ಇವಾಗ ಒಳ್ಳೆ ನಿದ್ದೆ ಮಾಡಿದ್ರೆ ನಾಳೆ ತುಂಬ ತುಂಬ ಪ್ಲೇಸಸ್ ನೋಡೋಕ್ಕಾಗೋದು. ಓಕೆ, ಸಿ ಯು, ಬಾಯ್, ಗುಡ್ ನೈಟ್. ಇನ್ನೊಂದ್ಸತಿ ಹೇಳಿ ಗುಡ್ ನೈಟ್. ಗುಡ್ ನೈಟ್ ಗುಡ್ ನೈಟ್ ಹೇಳ. ಮಮ್ಮ ಗುಡ್ ನೈಟ್ ಹೇಳು. ಗುಡ್ ನೈಟ್.